ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಎಲ್ಲ ಪತ್ರಿಕಾ ಮಿತ್ರರೇ, ಈ ದಿನ ನಾಡಿದ್ದು 14ನೇ ತಾರೀಕು ಸೋಮವಾರ ಐತಿಹಾಸಿಕ ಶ್ರೀ ಸಿಗಂದೂರು ಚೌಡೇಶ್ವರಿ ಹೊಳೆಬಾಗಿಲು ಸೇತುವೆ ಲೋಕಾರ್ಪಣೆಗೊಳ್ತಿರೋದು ನಮ್ಮೆಲ್ಲರಿಗೂ ಸಂತಸದ ವಿಚಾರ. ಉದ್ಘಾಟನೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರುಗಳು ಆಗಮಿಸ್ತಾ ಇದ್ದು, ಆ ಒಂದು ಉದ್ಘಾಟನೆಗೆ ಸಿಗಂದೂರು ಚೌಡೇಶ್ವರಿಯ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎಸ್ ರಾಮಪ್ಪನವ್ರನ್ನ ವಿಶ್ವವಿಖ್ಯಾತ ಪಡೆದಿರ್ತಕ್ಕಂಥ ಸೇತುವೆಗೆ ಶ್ರೀ ಸಿಗಂದೂರು ಚೌಡೇಶ್ವರಿ ಇವತ್ತು ನಾವು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಶಿವಮೊಗ್ಗ ತಾಲೂಕು ಶ್ರೀ ನಾರಾಯಣಗುರು ವಿಚಾರ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಟರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಶಿವಮೊಗ್ಗ ಜಿಲ್ಲಾ ಖಜಾಂಚಿಯಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ಸಿಂಧುವಾಡಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಇದೊಂದು ಐತಿಹಾಸಿಕದ ಹೆಜ್ಜೆಯನ್ನು ಇಡೀ ಶಿವಮೊಗ್ಗ ಜಿಲ್ಲೆ ಈ ಮಲೆನಾಡು ಭಾಗದಲ್ಲಿ ನಾವು ಕಾಣ್ತಕ್ಕಂಥ ಸೌಭಾಗ್ಯವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ನೋಡ್ತಕ್ಕಂಥ ಭಾಗ್ಯ ಇದೇ ಬರ್ತಕ್ಕಂಥ ಸೋಮವಾರ 14ನೇ ತಾರೀಕು ಏನು ಈ ದೇಶದ 2ನೇ ಅತಿ ದೊಡ್ಡ ಸೇತುವೆ, ಆ ಸೇತುವೆಯ ಉದ್ಘಾಟನೆಗೆ ಏನು ನಾವು ಸುಮಾರು 6-7 ದಶಕಗಳಿಂದ ಏನು ನಿರಂತರ ಹೋರಾಟ, ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು, ಸ್ಥಳೀಯ ರೈತರು, ಮುಳುಗಡೆ ಸಂತ್ರಸ್ತರು ಏನು ಕನಸನ್ನು ಕಂಡಿದ್ರು, ಅವರ ಏನು ಕಷ್ಟಪಡ್ತಾ ಇದ್ದರು, ಸಾಗರ ಅಥವಾ ಬೇರೆ ಬೇರೆ ನಗರಗಳಿಗೆ, ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ಬರಲಿಕ್ಕೆ, ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಏನೆಷ್ಟೆಲ್ಲ ಕಷ್ಟಪಟ್ಟಿದ್ರು ಸುಮಾರು 6-7 ದಶಕದಿಂದ, ಆ ಒಂದು ಕನಸನ್ನು ಇವತ್ತು ನೆನೆಸು ಮಾಡ್ತಕ್ಕಂಥ ಕಾಲ ಇವತ್ತು ಸಮೀಪದಲ್ಲಿ ಅಂದರೆ ಸೋಮವಾರ ಆಗ್ತಾಯಿದೆ. ಈ ಒಂದು ಬಹುದೊಡ್ಡ ಯೋಜನೆಗೆ ಕಾರಣೀಭೂತರಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಸ್ಥಳೀಯ ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಭಾಳ ದೊಡ್ಡ ಹೋರಾಟ, ಇತಿಹಾಸ. ಸಿಗಂದೂರು ಸೇತುವೆ ಇವತ್ತು ಆಗಿದೆ ಅಂತಕ್ಕಂಥದ್ದು ಎಷ್ಟು ಹೆಮ್ಮೆ ಇದೆ ಅಂದರೆ, ಅದ್ರ ಹಿಂದೆ ಎಷ್ಟು ಜನ ನಮ್ಮ ಹಿರಿಯರು, ಪೂರ್ವಜರು ಎಷ್ಟು ಹೋರಾಟವನ್ನು ಮಾಡಿದ್ದಾರೆ. ತಮ್ಮ ಮನೆ ಮಠಗಳನ್ನು ಕಳ್ಕೊಂಡು, ಬದುಕನ್ನು ಕಳ್ಕೊಂಡು, ತಮ್ಮ ಹಿನ್ನೆಲೆಯನ್ನು ಕಳ್ಕೊಂಡು, ನೀರಲ್ಲಿ ಮುಳುಗಡೆಯಾಗಿ ತಮ್ಮ ಜಮೀನು, ಮನೆ ಮಠಗಳು ಸರ್ವಸ್ವವನ್ನು ಈ ರಾಜ್ಯದ ಜನರಿಗೆ ಬೆಳಕೊಡಲಿಕ್ಕೆ ಕಳ್ಕೊಂಡು ಇವತ್ತು ಅವ್ರದ್ದು ಬದುಕನ್ನು ದಾರಿ ಎರೆದು ಇವತ್ತು 6-7 ದಶಕ ನಂತರ ಅವರಿಗೆ ಒಂದು ಸೇತುವೆ ಆಗ್ತಿರ್ತಕ್ಕಂಥದ್ದು ನಮ್ಮ ಸಂಘಟನೆಗೆ ಮತ್ತು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಹೆಮ್ಮೆಯ ಸಂಗತಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇಲ್ಲಿ ಒಂದು ವಿಷಯ ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು, ಇದು ಜಗಜ್ಜಾಹೀರಾಗಬೇಕು. ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಸ್ಥಳೀಯ ಶಾಸಕರು, ಸ್ಥಳೀಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೇವೆ. ಕಾರಣ ಏನಿವತ್ತು ಭಾರತ ದೇಶದ 2ನೇ ಅತಿ ದೊಡ್ಡ ಸೇತುವೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಸಿಗಂದೂರು ಅಂತಕ್ಕಂಥ ಒಂದು ಹೆಸರು, ಅಂಬಾರಗೋಡ್ಲು, ಕಳಸವಳ್ಳಿ ಆ ಗ್ರಾಮಗಳಿಗೆ ಏನು ಇವತ್ತು ಸಿಗಂದೂರು ಅಂತಕ್ಕಂಥ ಹೆಸರು ಇವತ್ತು ಅದು ಬರಲಿಕ್ಕೆ, ವಿಶ್ವವಿಖ್ಯಾತಿ ಆಗಲಿಕ್ಕೆ, ಜಗತ್ ಪ್ರಸಿದ್ಧಿ ಆಗಲಿಕ್ಕೆ ಕಾರಣಕರ್ತರು ಆ ಸಿಗಂದೂರು ಚೌಡೇಶ್ವರಿಯ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ರಾಮಪ್ಪನವರು ಮತ್ತು ಅವರ ಕುಟುಂಬ ವರ್ಗದವರು. ಎಲ್ಲ ಒಂದು ಕಡೆ ಇವತ್ತು ಸಿಗಂದೂರು ದೇವಸ್ಥಾನ, ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಸನ್ನಿಧಿ ಆ ಕ್ಷೇತ್ರದಲ್ಲಿ, ಆ ಭಾಗದಲ್ಲಿ ಇಲ್ಲದೆ ಹೋಗಿದ್ರೆ ಇವತ್ತು ಈ ನಾಡಿನ ಜನಗಳನ್ನು, ನಾಡಿನ ಏನು ಪ್ರವಾಸಿಗರನ್ನ ಸೆಳೆತಕ್ಕಂಥ ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಈ ದೇಶದಲ್ಲಿ, ಇವತ್ತು ಈ ನಾಡಿನಲ್ಲಿ ಪ್ರವಾಸಿಗರನ್ನ ವಿಶೇಷವಾಗಿ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಇದು ಇವತ್ತು ಸಿಗಂದೂರು ಚೌಡೇಶ್ವರಿಯ ಕ್ಷೇತ್ರ. ಈ ಕ್ಷೇತ್ರದ ಭಕ್ತಾದಿಗಳು ಈ ರಾಜ್ಯದಲ್ಲಿದ್ದಾರೆ, ರಾಜ್ಯದ ಉದ್ದಗಲಕ್ಕಿದ್ದಾರೆ ಮತ್ತು ದೇಶದ ಉದ್ದಗಲಕ್ಕೂ ಕೂಡ, ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದ ಭಕ್ತ ಸಮೂಹ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉದ್ಘಾಟನೆ ಹೊಂಟಿರ್ತಕ್ಕಂಥ ಸೇತುವೆಗೆ ಎಲ್ಲ ಒಂದು ಕಡೆ
ಸಿಗಂದೂರು ರಾಮಪ್ಪನವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಬೇಕು. ಸರ್ಕಾರದ ಏನೇ ಪ್ರೋಟೋಕಾಲ್ಗಳು ಇರ್ಬೋದು, ಸಂಸದರು ಇರ್ಬೋದು, ಕೇಂದ್ರ ಸಚಿವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಏನೇ ಪ್ರೋಟೋಕಾಲ್ ಇದ್ದರೂ ಕೂಡ ಆ ಪ್ರೋಟೋಕಾಲಿಗೆ ವ್ಯಾಪ್ತಿಗೆ ಒಳಪಡದೇ ಇದ್ದರೂ ಕೂಡ ಇವತ್ತು ಕ್ಷೇತ್ರದ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ರಾಮಪ್ಪಾಜಿಯವರ ನೇತೃತ್ವದಲ್ಲಿ ಅವ್ರನ್ನ ಇಟ್ಕೊಂಡು ಆ ಸೇತುವೆನ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಇವತ್ತು ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೇವೆ. ಆಮೇಲೆ ಏನು ಆ ಸೇತುವೆ ಉದ್ಘಾಟನೆ ಆಗುತ್ತೆ, ಆ ಸೇತುವೆಗೆ ತಮಗೆಲ್ಲ ಗೊತ್ತಿದೆ, ಮಾಧ್ಯಮ ಸ್ನೇಹಿತರ ಮಿತ್ರ ದಿನಕ್ಕೆ ಒಂದೊಂದು ಚರ್ಚೆಗಳು, ಕ್ಷಣಕ್ಕೊಂದು ಸುದ್ದಿಗಳು ದಿನ ಚರ್ಚೆ ಆಗ್ತಾ ಇದ್ದಾವೆ, ಬರ್ತಾ ಇದ್ದೇವೆ. ನಮ್ಮ ಸಂಘಟನೆಯ ಆಗ್ರಹ ಇವತ್ತು ಏನು ಸಿಗಂದೂರು ಚೌಡೇಶ್ವರಿ ಸೇತುವೆ ದೇಶದ 2ನೇ ಅತಿ ದೊಡ್ಡ ಸೇತುವೆಯನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ಸೇತುವೆಗೆ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತಕ್ಕಂಥ ಹೆಸರನ್ನು ನಾಮಕರಣ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇವತ್ತು ನಾವು ಸಂಘಟನೆಯಿಂದ ಮಾಡ್ತಾ ಇದ್ದೇವೆ. ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಬಂಟ್ವಾಳ ತಾಲೂಕಲ್ಲಿ ಕಲ್ಲಡ್ಕದಲ್ಲಿ ಒಂದು ಮೇಲ್ಸೇತುವೆಯನ್ನು ಇದೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ. ಅಲ್ಲಿ RSS ಮುಖಂಡರಾಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಅವರೇ ಆ ಸೇತುವೆನ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಮೇಲ್ಸೇತುವೆನ. ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ರಾಮ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹೆಸರನ್ನೇ ಆ ಮೇಲ್ಸೇತುವೆಗೆ ಶ್ರೀರಾಮ ಮೇಲ್ಸೇತುವೆ ಅಂತಕ್ಕಂಥ ಒಂದು ನಾಮಕರಣ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ, ಈ ನಾಡಿಗೂ ಗೊತ್ತಿದೆ. ಹಾಗಾಗಿ ಯಾಕೆ ಸಿಗಂದೂರು ಕ್ಷೇತ್ರ ಅಂತಕ್ಕಂಥದ್ದು, ಚೌಡೇಶ್ವರಿ ಕ್ಷೇತ್ರ ಅಂತಕ್ಕಂಥದ್ದು ನೀವು ಹೆಸರು ಬಂದಾಗ ಅದ್ರ ಬಗ್ಗೆ ಮೀನಾಮೇಷ ಮಾಡ್ತಾ ಇದ್ದೀರಿ. ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗದವರು ಆರಾಧಿಸ್ತಕ್ಕಂಥ, ಪೂಜಿಸ್ತಕ್ಕಂಥ ದೇವಸ್ಥಾನ ಅನ್ನೋ ಒಂದು ಕಾರಣಕ್ಕೋ, ಅಥವಾ ಹಿಂದುಳಿದವ್ರನ್ನ ತುಳಿಲೇಬೇಕು, ಮುನ್ನೆಲೆಗೆ ಬರಬಾರ್ದು ಅನ್ನಕ್ಕಂಥ ಏನೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಈ ಥರ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ಅನುಮಾನ ಇವತ್ತು ನಮಗೆ ಕಾಡ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತು ನಾವು ಕೂಡ ಏನು ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪುರವರು ಹೇಳಿದರು, ಸನ್ಮಾನ್ಯ ಎಸ್ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಏನು ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲ ಜಾತಿ ವರ್ಗ ಸಮುದಾಯಗಳಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಈ ಸಮಾಜದ ನಾಯಕರು ಏನೋ ಒಂದು ಹಿಂದುಳಿದ ವರ್ಗದವರು ಅಂತಕ್ಕಂಥ ನಮ್ಮ ಮೇಲೆ ಕಡೆಗಣಿಸ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಈ ಮುಖಾಂತರ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಒಂದು ವೇಳೆ ಸಿಗಂದೂರು ಸೇತುವೆಗೆ ಶ್ರೀ ಚೌಡೇಶ್ವರಿ ಸೇತುವೆ ಅಂತ ಹೆಸರನ್ನು ನಾಮಕರಣ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಸಂಘಟನೆಯಿಂದ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎರಡಕ್ಕೂ ಕೂಡ ನಾನು ತಮ್ಮ ಮುಖಾಂತರ ನಾನು ರವಾನಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ನಮಗೆಲ್ಲ ಒಂದು ಕಡೆ ಕಾಣದ ಕೈಗಳು, ಪಟ್ಟಬದ್ಧ ಹಿತಾಸಕ್ತಿಗಳು ಕಾಣದ ಕೈಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಭಾವನೆ ಇವತ್ತು ನಮ್ಮಲ್ಲಿ ಮೂಡ್ತಾ ಇದೆ. ಇದೇ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಆಯಿತು. ಆ ವಿಮಾನ ನಿಲ್ದಾಣ ಆದ ಸಂದರ್ಭದಲ್ಲಿ ಆ ವಿಮಾನ ನಿಲ್ದಾಣಕ್ಕೆ ಈ ರಾಜ್ಯ ಕಂಡಂಥ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಹೆಸರನ್ನು ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ನಮ್ಮ ಸಮಾಜ ಮತ್ತು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ. ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದೀವಿ ತಮ್ಮ ಮುಖಾಂತರ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಹೆಸರನ್ನು ಕೂಡ ಇಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗಲೂ ಕೂಡ ವಿಮಾನ ನಿಲ್ದಾಣಕ್ಕೆ ಹೆಸರನ್ನು ನೇಮಕ ಮಾಡಿಲ್ಲ, ಮೀನಮೇಷವನ್ನು ಎಣಿಸ್ತಾ ಇದ್ದಾವೆ. ಕಾರಣ ಏನು ಅಂತಕ್ಕಂಥದ್ದನ್ನ ನಾವು ಇವತ್ತು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತೀನಿ. ಯಾಕೆ ಹಿಂದುಳಿದ ವರ್ಗದವರು ಹೆಸರನ್ನ ಸೂಚನೆ ಮಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಈ ಥರ ನಮ್ಮ ಮೇಲೆ, ನಮ್ಮ ನಾಯಕರ ಮೇಲೆ, ನಮ್ಮ ನಾಯಕರನ್ನ ಹೆಸರಿಡ್ತಕ್ಕಂಥ ವಿಚಾರದಲ್ಲಿ ಮೀನಮೇಷ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಇವತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಮೆಗಾನ್ ಹಾಸ್ಪಿಟ್ಲ್ ಅಂತ ಒಳ್ಳೆ ಹಾಸ್ಪಿಟ್ಲ್, ಜಿಲ್ಲಾ ಆಸ್ಪತ್ರೆಯನ್ನು ತಂದರು. ಕೃಷಿ ವಿದ್ಯಾನಿಲಯವನ್ನು ತಂದರು. ಕೃಷಿ ವಿದ್ಯಾನಿಲಯಕ್ಕೂ ಕೂಡ ಬಂಗಾರಪ್ಪನವ್ರ ಹೆಸರಿಡಬೇಕು, ಇಲ್ಲ ಮೆಗಾನ್ ಹಾಸ್ಪಿಟ್ಲಿಗೆ ಹೆಸರಿಡಬೇಕು ಅಂತ ಆಗ್ರಹ ಮಾಡಿದಾಗ ಕೂಡ ಆ ಕೆಲಸ ಆಗಲಿಲ್ಲ. ಎಲ್ಲ ಒಂದು ಕಡೆ ಹಿಂದುಳಿದವರು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅದು ಕೈ ಹಾಕಿದಾಗ ಅದನ್ನ ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಆಗ್ಲಿಂದನೂ ಕೂಡ ಮಾಡ್ತಾ ಬಂದಿದ್ದಾರೆ. ಒಂದು ವೇಳೆ ಈಗೂ ಈ ಕೆಲಸ ಮುಂದುವರೆದ್ರೆ ನಾವು ಸಂಘಟನೆಯವರು ಕೈ ಕಟ್ಕೊಂಡು ಕೂರಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿ ನ್ಯಾಯ ತಗೊಳ್ತಕ್ಕಂಥ ವ್ಯವಸ್ಥೆ ಇದೆ ಕಾನೂನುಬದ್ಧವಾಗಿ. ಆ ಕಾನೂನುಬದ್ಧವಾದ ಹೋರಾಟದ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾಳೆ ಏನು ಸೋಮವಾರ ದಿನ ನಡೀತಾ ಇದೆ ಉದ್ಘಾಟನೆ, ಸಿಗಂದೂರು ಸೇತುವೆ ಉದ್ಘಾಟನೆ ಏನು ನಡೀತಾ ಇದೆ, ಆ ಸೇತುವೆಗೆ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವರ ಹೆಸರನ್ನು ಇಟ್ಟು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಈ ನಾವು ಸಂಘಟನೆಯಿಂದ ನಾನು
ಮತ್ತು ಎಲ್ಲ ನಮ್ಮ ಸಂಘಟನೆ ರಾಜ್ಯ ಮತ್ತು ಜಿಲ್ಲಾ ಸಂಘಟನೆ ಪದಾಧಿಕಾರಿಗಳು, ತಾಲೂಕು ಸಂಘಟನೆ ಪದಾಧಿಕಾರಿಗಳು ಒಟ್ಟಾಗಿ ಸೇರಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ಟಿ ವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಬಿದ್ರೆ ಹರಿನಾಥ್ ರಾವ್ ಅವರು, ಅದೇ ಹರಿನಾಥ್ ರಾವ್ ಅಂತ ಹೇಳಿ ಈಗಾಗಲೇ ಹೈಕೋರ್ಟಲ್ಲಿ ಪಿಟಿಷನ್ ಹಾಕಿದ್ದಾರೆ. ಆ ಸೇತುವೆಗೆ BS ಯಡಿಯೂರಪ್ಪನವರ ಹೆಸರನ್ನು ಇಡಬೇಕು ಅಂತಕ್ಕಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ. ನಾವು ಹಿಂಗೆ ಮೇಲ್ನೋಟಕ್ಕೆ ನಾವು ಹೇಳ್ತೇವೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ, ನೀವು ಒಳಗಿಂದೊಳಗೆ ಮಾಡೋ ಕೆಲಸ ನೀವು ಮಾಡಿ ಕಾನೂನುಬದ್ಧವಾಗಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಶಿವಮೊಗ್ಗ ಜಿಲ್ಲೆ ಹೋರಾಟದ ನಾಡು. ಕಾಗೋಡು ತಿಮ್ಮಪ್ಪ, S ಬಂಗಾರಪ್ಪ, ದೊಡ್ಡ ದೊಡ್ಡ BS ಯಡಿಯೂರಪ್ಪನಂಥ ರೈತ ನಾಯಕರು ಆಳಿದಂಥ ಜಿಲ್ಲೆ ಇದು. ದಯಮಾಡಿ ಮತ್ತೆ ಹೋರಾಟ ಮುನ್ನೆಲೆಗೆ ಬರ್ತಕ್ಕೆ ತಾವು ಅವಕಾಶ ಮಾಡಿಕೊಡಬೇಡಿ. ದಯಮಾಡಿ ಈ ಏನು ಸೇತುವೆ ಉದ್ಘಾಟನೆ ಆಗುತ್ತಾ ಇದೆ ಅದಕ್ಕೆ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿಯ ಹೆಸರನ್ನು ನಾಮಕರಣ ಮಾಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಸರ್, ಈಗ ಹೇಳ್ತಾ ಇದ್ದಾರೆ ಸರ್, ಸಂಸದರು ಹೇಳಿದ್ದಾರೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಇಡಬೇಕು ಅಂತ ಹೇಳಿದ್ದಾರೆ. ಬಿದ್ರೆ ಹರಿನಾಥ್ ರಾವ್ ಅನ್ನೋರು ಹೈಕೋರ್ಟಿಗೆ ಅಪೀಲ್ ಹಾಕಿದ್ದಾರೆ. ಮತ್ತು ದಿವಾಕರ್ ಅನ್ನೋರಿಗೆ ಅದು ಜವಾಬ್ದಾರಿ ವಹಿಸಿದೆ. ದಿವಾಕರ್ ಅವ್ರು ಯಾರು, ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಾಗ ಅವ್ರು ಲೀಗಲ್ ಅಡ್ವೈಸರ್ ಆಗಿದ್ದರು. ಇದ್ರ ಹಿಂದಿನ ಹುನ್ನಾರ ಏನು ಅಂತಕ್ಕಂಥದ್ದು ಜಗಜ್ಜಾಹಿರ ಆಗಲಿ ಅಂತಕ್ಕಂಥದ್ದು. ನಮಗೇನು ಅವರು ಇಡಬೇಕು ಅಂತ ಹೇಳಿದರೆ ನಾವು ಖುಷಿ ಪಡ್ತೇವೆ, ಒಪ್ಕೊಳ್ತೇವೆ. ಅದ್ರ ಬಗ್ಗೆ ನಮ್ಮದು ಅಪಸ್ವರ ಇಲ್ಲ. ಸುಮ್ಮನೆ ಹೇಳಿಬಿಟ್ಟು ಹಿಂದ್ಗಡೆಯಿಂದ ಏನಾದರೂ ಬೇರೆ ಥರ ನಡೀತಾ ಇದೆ ಅಂತಕ್ಕಂಥ ಅನುಮಾನ ಇವತ್ತು ನಮಗೆ ಕಾಡ್ತಾ ಇದೆ. ಅದಕ್ಕಾಗಿ ಸ್ಪಷ್ಟೀಕರಣಕ್ಕಾಗಿ ನಾವು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅದು ಕೋರ್ಟಿಗೆ ಬಿಟ್ಟಿರೋ ವಿಚಾರ ಸರ್. ಆದರೂ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಸರ್, ತಿಳಿದಂಥವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಈ ಭಾಗದ ರೈತರಿಗೆ ಮತ್ತು ಅದನ್ನ ಆರಾಧ್ಯ ದೈವಕ್ಕೆ ಏನು ಕಳಂಕ ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೋ ಏನೋ ಗೊತ್ತಾಗ್ತದೆ. ಹಿಂದೆ ನಿಮಗೆ ಗೊತ್ತಿದೆ, ಸಿಗಂದೂರು ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿ ಮುಜರಾಯಿಗೆ ವಹಿಸಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರವನ್ನು ಮಾಡಿದರು. ಅದ್ರ ವಿರುದ್ಧ ಧ್ವನಿ ಎತ್ತಿ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಅದನ್ನ ಅಲ್ಲಿಗೆ ನಿಲ್ಲಿಸಿದ್ರು. ಮತ್ತೆ ಇದರಲ್ಲಿ ಮತ್ತೇನೇನು ಮಾಡ್ತಾರೆ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ಹೌದು. ಆದರೂ ಈಗ ಅಂಬರ್ಗೋಡ್ಲು ಅಂತ ಇದೆ ಸರ್, ಇರಬಾರ್ದು ಅಂತಲ್ಲ. ಇವತ್ತು ಅದು ಏನಾದರೂ ಆ ಕ್ಷೇತ್ರ ಅಲ್ಲಿ ಏನಾದರೂ ಪ್ರಸಿದ್ಧಿಯಾಗಿದೆ, ಈ ನಾಡಿಗೆ, ಈ ಜಗತ್ತಿಗೆ ಗೊತ್ತಾಗಿದೆ ಅಂದರೆ ಸಿಗಂದೂರು ಕಾರಣ. ಹಾಗಾಗಿ ಆ ತಾಯಿ ಶಕ್ತಿ ಇದೆ, ಆ ದೇವರ ಅನುಗ್ರಹ ಇದೆ. ಹಾಗಾಗಿ ಆ ದೇವಿಯ ಹೆಸರಿನ ಇಡ್ಲಿ ಅಂತಕ್ಕಂಥದ್ದು ನಮ್ಮ ಆಗ್ರಹ. ಪ್ರೋಟೋಕಾಲ್ ಪ್ರಕಾರ ನಾವು ಅವ್ರ ಇನ್ವಿಟೇಷನ್ ನೋಡಿದ್ದೇವೆ. ಅದರಲ್ಲಿ ಯಾವುದೇ ಥರದಲ್ಲಿ ಧರ್ಮದರ್ಶಿಗಳ ಹೆಸರನ್ನು ಹಾಕಿಲ್ಲ. ಅದು ಅವ್ರು ಇಲ್ಲದೇ ಇದ್ರೂ ಒಂದು ವೇಳೆ ಕಾನೂನು ತೊಡಕುಗಳಲ್ಲಿ ಏನೋ ಪ್ರೋಟೋಕಾಲ್ ಪ್ರಕಾರ ಹಾಕಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ಅವ್ರನ್ನ ವಿಶೇಷವಾಗಿ ಕರೆದು, ಗೌರವದಿಂದ ಕರೆದು, ಅವ್ರ ಜೊತೆಗಿಟ್ಕೊಂಡು ಅವ್ರನ್ನ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಅದೇ ಬಂಟ್ವಾಳ ತಾಲೂಕು ಅಲ್ಲಿ ಏನು ಕಲ್ಲಡಕದಲ್ಲಿ ಮೇಲ್ಸೇತುವೆ ಫ್ಲೈಓವರ್ ಉದ್ಘಾಟನೆ ಆಗುತ್ತೆ. ಅವತ್ತು ಆ ಉದ್ಘಾಟನೆ ಮಾಡೋದು